ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಬರ್ರಿ ನಾವು ಒಂದು ಫಂಕ್ಷನ್ಗೆ ಹೊರಟೀವಿ. ಹಂಗಾಗಿ ಒಂದು ಸೀರೆನ ಚಾಯ್ಸ್ ಮಾಡ್ಕೊತೀನಿ. ಈ ಸೀರೆ ಚಾಯ್ಸ್ ಮಾಡೋದಂದ್ರೆ ಭಾಳ ಕಷ್ಟ ನೋಡ್ರಿ. ಒಂದು 106 ಸೀರೆ ಇರ್ತವೆ. ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂಥೇಳಿ ತಲೆ ಕೆಟ್ಟ ಕೆಸರೆದ್ದು ಮೊಸರು ಕಡಿಗೆ ಆಗತ್ತೆ ನೋಡ್ರಿ. ಹಾಗಾಗಿ ನಾನು ಕಿತ್ತಾಡಿ ಕೊನೆಗೆ ಒಂದು ಸೀರೆನ ಹಾರಿಸಿದೆ. ಕೊನೆಗೆ ಒಂದು ಸೀರೆ ಚಾಯ್ಸ್ ಮಾಡಿಕೊಂಡು ತೊಗೊಂಡು ಹೋದೆ. ಬಟ್ ಮನೆ ಬಿಟ್ಟು ಹೊರಗೆ ಯಾವುದೋ ಒಂದು ಫಂಕ್ಷನ್ಗೆ ಹೋದ್ವಿ ಅಂದ್ರೆ ಬರೀ ಸೀರೆ ಹಾರಿಸೋದು, ಯಾವ್ದು ಉಟ್ಕೊಳ್ಳಿ ಯಾವ್ದು ಬಿಡಲಿ ಅಂತ ಇದ್ರೊಳಗೆ ತಲೆ ಕೆಟ್ಟು ಹೋಗುತ್ತೆ. ಹಾಗಾಗಿ ನಾನು ಈಗ ಸೀರೆ ಅಂತ ಚಾಯ್ಸ್ ಮಾಡಿದ್ದಾತು. ಸ್ವಲ್ಪ ಮುಖಕ್ಕೆ ನಾನು ಸೋಪ್ ಹಚ್ಚಂಗಿಲ್ಲಲ್ಲ, ಹಂಗಾಗಿ ಸೋಪಿನ ಪರವಾಗಿ ಒಂದು ಕ್ರೀಮನ್ನು ಹಚ್ತೀನಿ. ಅದನ್ನು ಕ್ರೀಮನ್ನು ಮನೆಯಾಗ ತಯಾರು ಮಾಡ್ಕೊಂಡಿದ್ದು ನೋಡ್ರಿ. ಸ್ವಲ್ಪ ಹಸಿ ಕಡಲೆ ಹಿಟ್ಟು, ಸ್ವಲ್ಪ ಜೇನುತುಪ್ಪ, ಆನಂತರ ಸ್ವಲ್ಪ ಮೊಸರನ್ನು ಹಾಕ್ಕೊಂಡೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈಲಿ ಈಗ ಹಚ್ಬೇಕಲ್ರಿ, ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಹಚ್ಕೊಳಕತ್ತೀನಿ ನೋಡ್ರಿ. ಹಚ್ಚಿ ನೀಟಾಗಿ ಮುಖಕ್ಕೆ ಚೆಂದಾಗ ಹಚ್ತೀನಿ. ಸೋಪ್ ಹಚ್ಚಂಗಿಲ್ಲಲ್ರಿ, ಹಂಗಾಗಿ ನನಗೆ ಸ್ವಲ್ಪ ಏನಾದರೂ ಹಸಿ ಕಡಲೆ ಹಿಟ್ಟು ಮೊಸರು ಮನೆಗಿದ್ರೆ ಏನು ಸ್ವಲ್ಪ ನಡಿತೈತಿ. ಎಲ್ಲಿಗಾರ ಹೊರಗೆ ಹೋದ್ವಿ ಅಂದ್ರೆ ಸ್ವಲ್ಪ ಏನಾರ ಪೌಡ್ರು ಕ್ರೀಮ್ ಹಚ್ತಿರ್ತೀವಲ್ಲ, ಹಂಗಾಗಿ ಸರಿ ಅನ್ಸುತ್ತೆ ಅಂತೇಳಿ ಸ್ವಲ್ಪ ನಾನು ಈ ರೀತಿ ಮಾಡ್ಕೊಳೋದು ಜಾಸ್ತಿ. ಹಾಗಾಗಿ ಹಚ್ಕೊಂಡು ನೋಡ್ರಿ. ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಟು ಮುಖನ ವಾಶ್ ಮಾಡಿಕೊಂಡು ಈಗ ಸೀರೆ ಉಟ್ಕೊಂಡು ರೆಡಿಯಾಗಿ ನೋಡ್ರಿ ಫಂಕ್ಷನ್ಗೆ ಹೋಗೋಕೆ ರೆಡಿ ಆದೆ. ಈಗ ನೆಕ್ಸ್ಟ್ ಇನ್ನೂ ಸ್ವಲ್ಪ ಟೈಮ್ ಇತ್ತು ನಮ್ಗೆ ಹೋಗೋಕೆ. ಹಾಗಾಗಿ ಸ್ವಲ್ಪ ಚಹಾ ಮಾಡೋಣ ಅಂತಂದು ಚಹಾ ಮಾಡೋಕೆ ನಿಂತೆ. ಆ ನಿಖಿಲನ್ನು ಕೇಳಿದೆ, ಅವನು ಇಲ್ಲ ನಾನು ಕಾಫಿನ ಮಾಡು ಅಂದ. ಹಾಗಾಗಿ ನೀರನ್ನು ತೆಗೆದು ಮತ್ತು ಹಾಲು ಹಾಕಿದ್ದು ನೋಡ್ರಿ. ಈಗ ಹಾಲು ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಬಿಸಿ ಮಾಡಿಕೊಂಡು ಆನಂತರ ಕಾಫಿ ಪೌಡ್ರ್ ಅಥವಾ ಒಂದೇ ಕಪ್ಪಲ್ರಿ, ಹಾಗಾಗಿ ಅದು ಜಾಸ್ತಿ ಇರುತ್ತಲ್ಲ, ಒಂದು ಪ್ಯಾಕ್ ಮಾಡಿ ಪೇಪರ್ನಾಗ ಪ್ಯಾಕ್ ಮಾಡಿ 2 ಬ್ಯಾಗ್ ಮುಚ್ಚಿ ಇಟ್ಟಿರ್ತೀನಿ. 1 ಕಪ್ ಮಾಡ್ಬೇಕಲ್ಲ, ಹಂಗಾಗಿ ಸ್ವಲ್ಪ ಹಾಕಿರ್ತೀನಿ. ಈಗ ಅದು 1 ಕಪ್ಪಿಗೆ ಸಾಕಂಥೇಳಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಕಾಫಿನ ರೆಡಿ ಮಾಡ್ಕೊಂಡು ನೋಡ್ರಿ. ಈಗ ಅದಕ್ಕೆ ಕಾಫಿನ ಕೊಡ್ತೀನಿ. ನೆಕ್ಸ್ಟ್ ನಾನು ಚಹಾ ಮಾಡ್ಕೊತೀನಿ. ಚಹಾ ಅಥವಾ ಟೀ, ಹಳ್ಳಿ ಭಾಷೆಯಲ್ಲಿ ಚಹಾ ಅನ್ನೋದು ಜಾಸ್ತಿ ಚಹಾ ಮಾಡ್ಕೊತೀನಿ ನೋಡ್ರಿ. ನಾನು 2 ಥರದ ಟೀ ಪುಡಿನ ಹಾಕ್ತೀನಿ. ಒಂದು ಕಲರ್ ಬರುತ್ತೆ, ಇನ್ನೊಂದು ಟೇಸ್ಟ್ ಕೊಡುತ್ತೆ. ಹಾಗಾಗಿ ಒಂದು ಗದಗಿಂದ ತಂದಿದ್ದು, ಒಂದು ಲೋಕಲ್ ಪೌಡ್ರು. ಹಾಗಾಗಿ ನಾನು 2 ಹಾಕ್ತೀನಿ ಚಹಾಕ್ಕೆ. ಅದು ಸಾಕಷ್ಟು ಹಾಲಿನಾಗ ಕುದಿಸಿದ್ನಿ ಅಂದ್ರೆ ಮಸ್ತ್ ಆಗುತ್ತೆ ಚಹಾ. ಈಗ ನೋಡ್ರಿ ಅದಕ್ಕೂ ಚಹಾ ಕಾಫಿ ಕೊಟ್ಟೆ. ಈಗ ನಂದು ಚಹಾ ರೆಡಿ ಆಗಕತ್ತೈತಿ. ಇನ್ನು ಟೈಮ್ ಇತ್ತಲ್ಲ ಹೋಗೋಕೆ, ಹಾಗಾಗಿ ಸ್ವಲ್ಪ ಚಹಾನ ಕುಡಿದು ಬಿಡೋಣ. ಚಹಾ ಸಾಯಂಕಾಲ ಅಲ್ರಿ, ಸಾಯಂಕಾಲ ಸ್ವಲ್ಪ ಚಹಾ ಬೇಕಾಗುತ್ತೆ. ಬೆಳಗ್ಗೆ ಸಾಯಂಕಾಲ ಈಗ ಅದ್ರಾಗ ಥಂಡಿ ಐತಿ, ಚಳಿ, ಹಾಗಾಗಿ ಚಹಾ ಬೇಕಾಗುತ್ತೆ. ಈಗ ನೋಡ್ರಿ ಗೋಜಿನ ಗ್ಲಾಸಲ್ಲಿ ಸೋಸ್ಕೊಂಡು ಕುಡಿಯೋ ಮಜಾನೇ ಬೇರೆ. ಚಹಾನ ಇನ್ನೇನು ಚಹಾ ಕುಡಿದು ಮತ್ತು ಅವ್ರ ಮನೆಗೆ ಬಂದೆ ನೋಡ್ರಿ. ಅವನ ಹೆಸರು ಸಾಕೇತ. ಅಲ್ಲೇ ನಮ್ಮ ವಠಾರದಲ್ಲೇ ಇತ್ತು. ಸ್ವಲ್ಪ ಸಿಂಪಲಾಗಿ ಮಾಡಿದರು. ಮೊದಲೇ ವರ್ಷ ಅಂತೂ ಫುಲ್ ಗ್ರ್ಯಾಂಡಾಗಿ ಮಾಡಿದರು. ಈ ಸಲ ಸುಮ್ಮನೆ ಒಂದು ಸ್ವಲ್ಪ 4ನೇ ವರ್ಷದ್ದಲ್ಲ 5ನೇ ವರ್ಷ ಗ್ರ್ಯಾಂಡಾಗಿ ಮಾಡೋಣ ಅಂಥೇಳಿ ಸಿಂಪಲ್ಲಾಗಿ ಮಾಡಿದ್ರು ನೋಡ್ರಿ ಬರ್ತಡೇನ. ನೋಡ್ರಿ ಈಗ ಕೇಕ್ ಚೆನ್ನಾಗಿತ್ತು, ಮಸ್ತ್ ಇತ್ತು. ಐಸ್ ಕೇಕ್ ತರಿಸಿದ ತಕ್ಷಣ ಸ್ಟಾರ್ಟ್ ಮಾಡಿದ್ರೆ ಫಂಕ್ಷನ್ನ. ಯಾಕಂದ್ರೆ ಭಾಳ ಹೊತ್ತಿಡಂಗಿಲ್ಲಲ್ರಿ, ಮಿನಿಟ್ ಆಗಿಬಿಡುತ್ತೆ. ಹಾಗಾಗಿ ಎಲ್ಲರೂ ಹಂಗೇನೋ ಗಿಫ್ಟ್ ಕೊಟ್ಟು ಆರತಿ ಮಾಡಕತ್ತಿದ್ರು.
ಆರತಿ ಮಾಡಿದ್ರು ನೋಡ್ರಿ, ಎಲ್ಲರೂ ಆರತಿ ಮಾಡಕತ್ತಿದ್ರು. ನೆಕ್ಸ್ಟ್ ಒಬ್ಬರು ಅವರು ವಾರ ಸಾಕೇತ ಅವ್ರ ತಾಯಿ. ನಂತರ ನಾನು ಹೋದೆ ಆರತಿ ಮಾಡಕ್ಕೆ. ಫೋಟೋ ಕ್ಯಾಮ್ರಾದವ್ರನ್ನ ಕರ್ಸಿದ್ರಲ್ಲ, ಹಂಗಾಗಿ ಫೋಟೋ ತೆಗ್ಸ್ಕೊಳಕ್ಕೆ ನಿಂತೀವಿ ನೋಡ್ರಿ. ಸುಮ್ಮನೆ ಮೆಮರಿ ನೆನಪಿಗೋಸ್ಕರ ಇರ್ತಾವಂತ ಫೋಟೋವನ್ನು ಸಹಿತ ಕ್ಯಾಮ್ರಾದವ್ರನ್ನ ಕರೆಸಿದ್ರು, ಅವ್ರ ಫ್ರೆಂಡ್ ಅಣ್ಣ. ಹಂಗಾಗಿ ಇವರೇನಾದ್ರು ತಂದೆ ತಾಯಿ ಹೋದ್ರವ್ರು. ಇಲ್ಲದ ನೋಡ್ರಿ, ಸಾಕೇತನ ತಮ್ಮ, ಪುಟ್ಟ ತಮ್ಮ. ಈ ಒಂದು 4-5 ತಿಂಗಳು ಅಷ್ಟೇ. ಎಲ್ಲರೂ ಆರತಿ ಮಾಡಿಂದ ಕೇಕ್ ಕಟ್ ಮಾಡಿಸಿದ್ರೆ ಆರತಿ ಮಾಡಿ ಕೇಕ್ ಕಟ್ ಮಾಡಕತ್ತಿದ ಸಾಕೇತ. ಒಬ್ಬರು ಸಾಕಷ್ಟು ಹುಡುಗಿದ್ರು ನಮ್ಮ ಮನ್ಯಾಗ, ಎಲ್ಲರೂ ಸೇರಿದ್ರು ಮಕ್ಕಳು. ನಿಖಿಲ್ ನಿಂತ ನೋಡ್ರಿ. ಎಲ್ಲ ಸೆಲೆಬ್ರೇಷನ್ ಮುಗಿದ ತಕ್ಷಣ ಬರ್ತಡೇದ್ದು ಮೇಲ್ಗಡೆ ಪಲಾವು, ಜಿಲೇಬಿ, ಕಡಲೆ ಚಟ್ನಿ, ಮೊಸರು ಬಾಜಿ ಎಲ್ಲ ರೆಡಿ ಮಾಡಿಸಿದ್ರು. ನಾವು ಎಲ್ಲರೂ ಸ್ವಲ್ಪ ಹೊತ್ತು ಕುತ್ಕೊಂಡು ಮೇಲ್ಗಡೆ ಹೋದೆ ನೋಡ್ರಿ. ಟಿಫಿನ್ ಆದ ನಂತರ ಈಕೆ ನೋಡ್ರಿ ಚಂದ ಮಾತಾಡ್ತಾ ಆಕಿ ಮಾತು ಕೇಳಿರ್ಬೇಕು. ಬೇರೆ ಯಾರು ಮಾತಾಡ್ಬೇಕು. ನಿನ್ನ ಹೆಸರೇನು? ಪ್ರಿಯಾಂಕಾ. ಇವತ್ತು ಎಲ್ಲಿಗೆ ಹೋಗಿದ್ದೀವ? ಫಂಕ್ಷನ್ ಏನಿತ್ತು? ಸಣ್ಣ ಮಕ್ಕಳು ತೊದಲು ನುಡಿಗಳೇ ಚಂದ ನೋಡ್ರಿ, ಚಂದ ಮಾತಾಡ್ತಾ ನಗುವಂಗ. ಅಲ್ಲೇ ಈಗ ಹೋಗಿದ್ವಲ್ಲ, ಏನಿತ್ತು? ಹ್ಯಾಪಿ ಬಟ್ಟೆ ಇತ್ತ? ಏನಿತ್ತು ಹೇಳ. ಹ್ಯಾಪಿ ಬಟ್ಟೆ ಹೌದಾ? ಏನ್ ಮಾಡಿದಿ ಹ್ಯಾಪಿ ಬಟ್ಟೆದಾಗ? ಏನ್ ತಿಂದಿ ಬರ್ತಡೇದಾಗ? ಕೇಕ್ ತಿಂದ್ಯಾ? ಹೌದಾ? ಕೇಕ್ ಕಟ್ ಮಾಡಿದ್ರನ ಅವರು? ಯಾರಿತ್ತು ಬರ್ತಡೇ ಇವತ್ತ? ವಾಲಿ ಹೇಳೋದಿಲ್ಲ ವಾಚ ಸಾಕೇತಂದ. ನೀವು ಸುಮ್ಮನೆ ಇರ್ಬೇಕ. ಆಮೇಲೆ ಮತ್ತೇನು ತಿಂದಿ? ಕೇಕ್ ತಿಂದ್ಯಾ? ಮತ್ತೆಲ್ಲಿ ಹೋಗಿದ್ದಿ? ಮಾಗ ಎದಕ್ಕೆ ಹೋಗಿದ್ದಿ? ಪಲಾವ್ ಊಟ. ಮತ್ತೆ ಕೇಕ್ ತಿಂದ್ಯಾ? ಮತ್ತೇನು ಹಾಕಿದ್ರು ಅದ್ರೊಳಗೆ? ಪಲಾವು ಮತ್ತೆ ಕರೆಕ್ಟು ಫಸ್ಟ್ಲಿದ್ದ ಹೇಳ್ಬೇಕಾ? ಪಲಾವ್ ಕೊಟ್ಟಿದ್ರಾ? ಪಲಾವ್ನೊಳಗೆ ಏನೇನು ಹಾಕಿದ್ರವ? ಮೊಸರು. ಮತ್ತೆ ಕೇಕಾ? ಮತ್ತೆ ಕಡ್ಲಿ ಚಟ್ನಿ, ಪುಟಾಣಿ ಚಟ್ನಿ ಮತ್ತೆ ಜಿಲೇಬಿಯಾ? ಇಷ್ಟು ತಿಂದು ಬಂದ್ಯಾ? ತಿಂದು ಏನು ಮಾಡಿದಿ? ಊಟ ಮಾಡಿ ಏನು ಮಾಡಿದಿ? ನೀರು ಕುಡ್ದೇನೆ ಇಲ್ಲ? ಮತ್ತೆ ಏನು ಕುಡ್ದಿ? ನೀರು ಕುಡ್ದ್ಯಾ? ನೀರು ಗಂಟಲ್ದಾಗ ಹೋದ್ವಾ? ಮತ್ತೆ ಕೆಳಗಿಳಿದು ಬಂದ್ಯಾ? ಕೆಳಗ? ಮತ್ತೆ ಕೆಳಗಿಳಿದು ಬಂದು ಏನು ತಿಂದಿ? ಚಾಕ್ಲೇಟ್ ಕೊಟ್ಟಿದ್ರನ ಅವ್ರು? ಹೌದಾನ? ಅಲ್ಲ, ಕೆಳಗಿಳಿದು ಬಂದ್ಯಾ? ಕಟ ಮೇಲೆ ಕೂತಿದ್ದಲ್ಲ ನಾವು. ಏನು ಕೊಟ್ರಿ ನಿಂಗೆ ತಿನ್ನಕ್ಕೆ ಊಟ ಮಾಡಿಂದ? ಚಾಕ್ಲೇಟ್ ಆಗಿಂದ ಮತ್ತೆ ಚಾಕ್ಲೇಟ್ ಆಗಿಂದ ಏನು? ಏನು? ಓಪು ಸೋಪು. ಏನು ಕೊಟ್ಟಿದ್ರು?